ಇವತ್ತು ನಾನು ಲಾ ಆಫ್ ಅಟ್ರಾಕ್ಷನ್ನ 4 ಪಿಲ್ಲರ್ಸ್ ಬಗ್ಗೆ ಮಾತಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಲ್ ಇಸ್ ವೆಲ್ ಅನ್ನೋ ಆಗಿದ್ರೆ ಒಂದು ಥಮ್ಸ್ ಅಪ್ ಒತ್ಬಿಡಿ. ಅಂದಹಾಗೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಗಾಗಿ. ಇವತ್ತು ನಾನು ಲಾ ಆಫ್ ಅಟ್ರಾಕ್ಷನ್ನ 4 ಪಿಲ್ಲರ್ಸ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಎಫ್ ಫಾರ್ ಫೀಲಿಂಗ್ ಅಂತ ಅಂದ್ರೆ ಒಂದು ಅನುಭವವನ್ನು ಹೊಂದೋದು ಅಥವಾ ಅನುಭೂತಿಯನ್ನು ಹೊಂದೋದು ಅಂತ ಹೇಳ್ಬೋದು. ಈ 4 ಪಿಲ್ಲರ್ಸ್ ಅನ್ನ ನಾನು ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಎಕ್ಸಾಂಪಲ್ ತಗೊಳ್ಳೋಣ. 25 ವರ್ಷದ ಯುವಕ ಅಂತ ಅನ್ಕೊಳ್ಳೋಣ. ಅವನಿಗೆ ಕೆಲಸ ಇಲ್ಲ, ಅವನ ಓದು ಮುಗಿದು ಆಲ್ರೆಡಿ 2 ವರ್ಷ ಆಗಿದೆ. 1-2 ಬಾರಿ ಬ್ಯಾಂಕ್ ಎಕ್ಸಾಮ್ ಬರೆದಿದ್ದಾನೆ, ಬಟ್ ಪಾಸ್ ಆಗಿಲ್ಲ, ಸೆಲೆಕ್ಷನ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿಯ ದೃಷ್ಟಿಯಿಂದ ಈ 4 ಪಿಲ್ಲರ್ಸ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಅವನು ಏನು ಫೀಲ್ ಮಾಡ್ತಾನೆ ಪ್ರತಿ ಬಾರಿ? ಅಯ್ಯೋ, ನಾನು ಈ ಸಲನೂ ಎಕ್ಸಾಮ್ ಬರೀಬೇಕು, ಆಲ್ರೆಡಿ 2 ಬಾರಿ ಬರೆದಿದ್ದೀನಿ, ಫೇಲ್ ಆಗಿಬಿಟ್ಟಿದ್ದೀನಿ, ಈ ಸಲನೂ ಆಗುತ್ತೋ ಇಲ್ವೋ, ಈ ಸಲನೂ ಆಗದೆ ಇದ್ರೆ ನಾನು ಏನು ಮಾಡಬೇಕು? ಈ ರೀತಿಯಾಗಿ ಯಾವಾಗಲೂ ಅವನು ಫೀಲ್ ಮಾಡ್ತಾ ಇರ್ತಾನೆ. ಲೋ ಸೆಲ್ಫ್ ಎಸ್ಟೀಮ್, ಒಂದು ರೀತಿ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಸ್ವಲ್ಪ ಭಯ, ಇವೆಲ್ಲವನ್ನ ಕೂಡ ಅವನು ಫೀಲ್ ಮಾಡ್ತಾ ಇರ್ತಾನೆ. ಆದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡುವವರು ಯಾವ ರೀತಿ ಯೋಚನೆ ಮಾಡ್ತಾರೆ? ಈಗ ಜಾಬ್ ಇಲ್ಲದೆ ಇರ್ಬೋದು, ಎಕ್ಸಾಮ್ ಪಾಸ್ ಆಗದೆ ಇರ್ಬೋದು, ಬಟ್ ಅವರು ಯಾವ ರೀತಿ ಫೀಲ್ ಮಾಡ್ಕೋತಾರೆ ಅಂದರೆ, ಓ, ನಾನು ಈ ಸಾರಿ ಪಾಸ್ ಆಗಿಬಿಟ್ಟಿದ್ದೀನಿ, ನನ್ನ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಹೋಗಿ ಜಾಯಿನ್ ಆಗಬೇಕು. ಆ ರೀತಿಯಾಗಿ ಅಂದರೆ ಹ್ಯಾಪಿ ಸ್ಟೇಟ್ ಆಫ್ ಮೈಂಡ್, ಎಕ್ಸೈಟ್ಮೆಂಟ್, ಇವೆಲ್ಲವನ್ನು ಕೂಡ ಅವ್ರು ಫೀಲ್ ಮಾಡ್ಕೋತಾರೆ. ಸೊ ಫೀಲಿಂಗಲ್ಲಿ ಡಿಫರೆನ್ಸ್ ನೀವೇ ನೋಡಿದ್ರಿ. ಲೋ ಕಾನ್ಫಿಡೆನ್ಸ್ ಇಂದ, ಒಂದು ರೀತಿ ಭಯದಿಂದ, ಆ ರೀತಿ ಯಾವಾಗಲೂ ಯೋಚಿಸ್ತಾ ಫೀಲ್ ಮಾಡ್ತಾ ಇರೋರು ಖಂಡಿತ ಲೋ ಎನರ್ಜಿ ಹೊಂದಿರ್ತಾರೆ. ಅವರ ಫ್ರೀಕ್ವೆನ್ಸಿ ಲೆವೆಲ್ ಲೋ ಇರುತ್ತೆ, ಆದ್ರಿಂದ ಅವರು ಗೆಟ್ ಥ್ರೂ ಆಗೋದಿಲ್ಲ. ಆದ್ರೆ ಆಲ್ರೆಡಿ ನಾನು ಪಾಸ್ ಆಗಿಬಿಟ್ಟಿದ್ದೀನಿ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಅಂತ ಯಾರು ಯೋಚಿಸ್ತಾರೆ, ಅವರು ಗೆಟ್ ಥ್ರೂ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಸೆಕೆಂಡ್ ಪಿಲ್ಲರ್ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಬಿ ಫಾರ್ ಬಿಲೀವ್, ಅಂದ್ರೆ ನಂಬಿಕೆ. ಈಗ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಅಂತ ಯಾರು ಯೋಚನೆ ಮಾಡ್ತಾರೆ, ಅವರಿಗೆ ತಮ್ಮ ಮೇಲೆ ನಂಬಿಕೆ ಇರೋದಿಲ್ಲ, ತಮ್ಮ ಗೋಲ್ ಮೇಲೆ ಮೊದಲೇ ನಂಬಿಕೆ ಇರೋದಿಲ್ಲ, ತಮ್ಮ ಕೆಪಾಬಿಲಿಟಿ ಮೇಲೆ, ನಾನು ಮಾಡಿರೋ ಹಾರ್ಡ್ ವರ್ಕ್ ಪ್ರಯೋಜನ ಆಗತ್ತೆ ಅನ್ನೋದ್ರ ಬಗ್ಗೆ, ಇದು ಯಾವುದ್ರ ಬಗ್ಗೆ ಕೂಡ ನಂಬಿಕೆ ಇರೋದಿಲ್ಲ. ಯಾವಾಗಲೂ ಕೂಡ ಡೌಟ್ ಇರುತ್ತೆ ಅವ್ರ ಮನಸ್ಸಿನಲ್ಲಿ. ಹಾಗೂ ಅದೇ ರೀತಿಯ ಯೋಚನೆಗಳನ್ನ ಕೂಡ ಮಾಡ್ತಾರೆ. ನಾನು ಇಷ್ಟೆಲ್ಲ ಓದಿದ್ದೀನಿ, ಆದರೆ ಎಕ್ಸಾಮಲ್ಲಿ ಪ್ರಾಬ್ಲಮ್ ಬಂದಾಗ ನಾನು ಬಿಡಿಸ್ತೀನೋ ಇಲ್ವೋ, ಈ ರೀತಿ. ಸೊ ಎಕ್ಸಾಕ್ಟ್ಲಿ ಏನು ಅವ್ರು ಯೋಚನೆ ಮಾಡ್ತಾರಲ್ವ, ಅದೇನೇ ಆಗುತ್ತೆ ಎಕ್ಸಾಮಲ್ಲಿ. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆನೇ ಬಂದರೂ ಕೂಡ ಅವರು ಅದನ್ನು ಸರಿಯಾಗಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಅವರ ಗೋಲ್ ವಿಷಯದಲ್ಲೂ ಕೂಡ, ನಾನು ಈ ಸಾರಿ ಪಾಸ್ ಆಗ್ತೀನೋ ಇಲ್ವೋ, ಪಾಸ್ ಆಗದೆ ಇದ್ರೆ ಏನು ಮಾಡೋದು, ಈ ರೀತಿಯಾಗಿ ಅವರು ಯೋಚನೆ ಮಾಡೋದ್ರಿಂದ ಪಾಸ್ ಆಗದೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡುವಂಥವ್ರು ಯಾವಾಗಲೂ ಏನು ಯೋಚನೆ ಮಾಡ್ತಾರೆ, ಓ, ಇದು ಬರುತ್ತೆ, ಅವ್ರು ಓದುವಾಗಲೇ ಅನ್ಕೋತಾರೆ, ಈ ಕ್ವಶನ್ನೇ ಬರೋದು ಎಕ್ಸಾಮಲ್ಲಿ, ಹಾಗೂ ನಾನು ತುಂಬ ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಒಂದು ರೀತಿಯ ಕಾನ್ಫಿಡೆನ್ಸ್ ಅವರಲ್ಲಿ ಇದ್ದೇ ಇರುತ್ತೆ. ತಮ್ಮ ಕೆಲಸದ ಬಗ್ಗೆ, ನಾನು ಈ ಎಕ್ಸಾಮ್ ಪಾಸ್ ಮಾಡೇ ಮಾಡ್ತೀನಿ ಅನ್ನೋ ಬಗ್ಗೆ, ಹಾಗೂ ಗೋಲನ್ನು ನಾನು ಅಚೀವ್ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ನಂಬಿಕೆ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಆ ನಂಬಿಕೆ ಅವರನ್ನು ಕಾಪಾಡುತ್ತೆ. ಆದ್ದರಿಂದ ಪ್ರತಿಯೊಂದು ಬಾರಿ ಕೂಡ ನಮ್ಮ ಗೋಲ್ ಬಗ್ಗೆ, ನಮ್ಮ ಜೀವನದ ಉದ್ದೇಶದ ಬಗ್ಗೆ ತುಂಬಾನೇ ನಂಬಿಕೆ ಇಟ್ಕೊಳ್ಳೋದು ಮುಖ್ಯ. ಡೌಟ್ ಮತ್ತು ಫಿಯರು ಲೋ ಎನರ್ಜಿಯನ್ನು ಸೂಚಿಸಿದ್ರೆ, ಲೋ ಫ್ರೀಕ್ವೆನ್ಸಿಯನ್ನು ಸೂಚಿಸಿದ್ರೆ, ಬಿಲೀಫ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಇದು ಹೈಯರ್ ಫ್ರೀಕ್ವೆನ್ಸಿಯನ್ನು ತೋರಿಸುತ್ತೆ. ಇನ್ನು ಮೂರನೆಯ ಪಿಲ್ಲರ್ ಅದೇನಂದ್ರೆ ಟಿ ಫಾರ್ ಥಿಂಕಿಂಗ್, ಯೋಚಿಸೋದು. ಎಸ್, ನಾವು ಪ್ರತಿದಿನ ಏನನ್ನ ಯೋಚಿಸುತ್ತೇವೋ ನಾವು ಅದೇ ಆಗ್ತೀವಿ ಅಂತ ಹೇಳ್ತಾರೆ. ಯೋಚನೆಯ ಮೂಲಕ ನಾವು ಈ ಯೂನಿವರ್ಸ್ಗೆ ನಮ್ಮ ಇಂಟೆನ್ಷನ್ ಅನ್ನ ತೋರಿಸ್ತೀವಿ. ಆದ್ರಿಂದ ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಡೌಟ್ಫುಲ್ ಆಗಿರೋದು, ಕಾನ್ಫಿಡೆಂಟ್ ಆಗಿಲ್ಲದೆ ಇರೋದು, ಖುಷಿಯಾಗಿ ಇಲ್ಲದೆ ಇರೋದು, ಯಾವಾಗಲೂ ಗೊಣಗ್ತಾ ಇರೋದು, ಇವೆಲ್ಲವೂ ಕೂಡ ಲೋ ಫ್ರೀಕ್ವೆನ್ಸಿಯನ್ನ ಹೊಂದಿರುವಂಥ ವಿಷಯಗಳು. ಇವನ್ನ ನಾವು ಈ ರೀತಿಯಾಗಿ ನಾವು ಯೋಚಿಸಿದಾಗ ನಾವು ಈ ಪ್ರಪಂಚಕ್ಕೆ ಅಥವಾ ಈ ಯೂನಿವರ್ಸ್ಗೆ ಆ ಫ್ರೀಕ್ವೆನ್ಸಿಯನ್ನೇ
ಕಳಿಸೋದ್ರಿಂದ ನಾವು ಅದನ್ನೇ ಮತ್ತೆ ವಾಪಸ್ ಕೂಡ ಪಡಿತೀವಿ. ಅದ್ರ ಬದಲು ಯಾವಾಗಲೂ ಖುಷಿಯಾಗಿರೋದು, ಈವನ್ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಅಪ್ರಿಶಿಯೇಟ್ ಮಾಡೋದು, ಸೆಲ್ಫ್ ಕಾನ್ಫಿಡೆನ್ಸ್ ಡಿಸ್ಪ್ಲೇ ಮಾಡೋದು, ಒಂದು ಅಚಲವಾದ ನಂಬಿಕೆಯನ್ನ ಇಡೋದು, ಇವೆಲ್ಲವೂ ಕೂಡ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಬದುಕೋದನ್ನ ಕಲಿಸ್ತವೆ. ಯಾವಾಗ ನಾವು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ತೀವೋ, ನಾವು ಆ ರೀತಿಯ ಭಾವನೆಗಳನ್ನ, ಆ ರೀತಿಯ ಯೋಚನೆಯನ್ನ ಹೊರಗೆ ಹಾಕ್ತೀವೋ, ಆಗ ಪ್ರಪಂಚ ಕೂಡ ನಮಗೆ ಅದನ್ನೇ ವಾಪಸ್ ಕೊಡುತ್ತೆ. ಇನ್ನು 4ನೆಯ ಪಿಲ್ಲರ್ ಎ ಫಾರ್ ಆಕ್ಟ್ ಅಥವಾ ಆಕ್ಟಿಂಗ್ ಅಂತ ಹೇಳ್ಬೋದು. ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾರು ಕೆಲಸಕ್ಕಾಗಿನೂ ಹುಡುಕ್ತಾ ಇದ್ದಾರೋ, ಕಾನ್ಫಿಡೆನ್ಸ್ ಇಲ್ವೋ, ನಂಬಿಕೆ ಇಲ್ವೋ, ಯಾವಾಗ್ಲೂ ಲೋ ಫೀಲ್ ಮಾಡ್ಕೋತಾರೋ, ಅವರುಗಳು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಆಕ್ಟ್ ಮಾಡ್ತಾರೆ? ದೇ ಆಕ್ಟ್ ಆಸ್ ಅ ಲೂಸರ್. ಯಾವಾಗ್ಲೂ ವಿಕ್ಟಿಮ್ ತರ ಬಿಹೇವ್ ಮಾಡ್ತಾರೆ. ಒಂದು ಏನು ಕಂಟ್ರೋಲ್ ಇರೋದಿಲ್ಲ ತಮ್ಮ ಮೇಲೆ, ತಮ್ಮ ಜೀವನದ ಕಂಟ್ರೋಲ್ ಅನ್ನ ಬೇರೆಯವರ ಕೈಯಲ್ಲಿ ಕೊಟ್ಟು ತರ ಆಡ್ತಾ ಇರ್ತಾರೆ. ಈ ವ್ಯಕ್ತಿ ತನಗೆ ಬೇಕಾದ ಕೆಲಸವನ್ನ ಪಡೆಯೋದಕ್ಕೆ ಏನ್ ಮಾಡ್ಬೇಕು? He should act as if he has already received the appointment order. Although ಇನ್ನು ಪರೀಕ್ಷೆ ಇನ್ನು 3 ತಿಂಗಳು ಇರ್ಬೋದು, ಅವನಿನ್ನೂ ಅದಕ್ಕೆ ಓದ್ತಾ ಇರ್ಬೋದು, ಬಟ್ ಅವನು ಮನಸ್ಸಲ್ಲಿ ಕಲ್ಪಿಸ್ಕೋಬೇಕು, ಅವನ ಎಕ್ಸಾಮ್ ಮುಗಿದೋಗಿದೆ, ರಿಸಲ್ಟ್ ಬಂದಿದೆ, ಹಿ ಹ್ಯಾಸ್ ಗಾಟ್ ಥ್ರೂ, ಆಲ್ರೆಡಿ ಅವನ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಆಗ ಹೇಗೆ ಅವನು ಬಿಹೇವ್ ಮಾಡ್ತಾನೋ ಹಾಗೆ ಈಗ ಬಿಹೇವ್ ಮಾಡಬೇಕು. ಅಂದರೆ ಹಿ ಈಸ್ ವೆರಿ ಹ್ಯಾಪಿ, ಒಂದು ರೀತಿ ಪ್ರೌಡ್ ಫೀಲ್ ಮಾಡ್ತಾ ಇರ್ತಾರೆ. ಇನ್ನೇನು ಯಾವತ್ತು ಹೋಗಿ ಜಾಯಿನ್ ಆಗೋದು, ಆ ಜಾಯಿನ್ ಆಗೋದಕ್ಕೆ ಏನೇನು ತಯಾರಿ ಬೇಕು, ಮೇ ಬಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು, ಹೋಗೋದಕ್ಕೆ ಬೇರೆ ಯಾವುದೇ ರೀತಿಯ ತಯಾರಿಗಳು ಬೇಕು, ಹೋಗಿ ಜಾಯಿನ್ ಆಗೋದಕ್ಕೆ ಯಾವ ರೀತಿಯ ತಯಾರಿ ಬೇಕೋ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಸೊ ಈ ಮೊದಲಿನಿಂದನೇ ಆ ರೀತಿ ಯೋಚನೆ ಮಾಡಿ, ಆ ರೀತಿ ನಂಬಿಕೆ ಇಟ್ಟು, ಆ ರೀತಿ ಥಿಂಕ್ ಮಾಡಿ, ಆ ರೀತಿ ಫೀಲ್ ಮಾಡಿಕೊಂಡು, ಆ ರೀತಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ಅಲ್ಟಿಮೇಟ್ಲಿ ಈ ರೀತಿ ಫೀಲ್ ಮಾಡ್ಕೊಂಡವರು, ಈ ರೀತಿಯಾಗಿ ನಂಬಿಕೆ ಇಟ್ಕೊಂಡವರು, ಈ ರೀತಿಯಾಗಿ ಥಿಂಕ್ ಮಾಡಿದವರು, ಹಾಗೂ ಈ ರೀತಿಯಾಗಿ ಆಕ್ಟ್ ಮಾಡಿದವರು ಏನಿದಾರಲ್ವಾ, ಅವರು ಆ ಎಕ್ಸಾಮ್ ಕ್ಲಿಯರ್ ಮಾಡಿ ಖಂಡಿತ ಜಾಬ್ ಪಡೀತಾರೆ. ಇವೆಲ್ಲವೂ ಕೂಡ ಯೋಚನೆಯ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ಯಾವೊಬ್ಬ ಮನುಷ್ಯ ಕೂಡ ಇದನ್ನ ಸುಲಭವಾಗಿ ಪಾಲಿಸಬಹುದು. ಇದರ ನಂತರದ ಲೆವೆಲ್ ಅಲ್ಲಿ ಬರುತ್ತೆ ಎಕ್ಸಾಮಿಗೆ ಓದೋದು. ಆನೆಸ್ಟ್ ಆಗಿ ಓದಬೇಕು, ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಏನು ಪ್ರಯತ್ನವನ್ನ ಮಾಡಬೇಕು. ಆ ರೀತಿ ಮಾಡಿದಾಗ ಬೋತ್ ಎಟ್ ದ ಥಾಟ್ ಲೆವೆಲ್ ಮತ್ತು ನಮ್ಮ ಆಕ್ಷನ್ ಲೆವೆಲ್ ಎರಡೂ ಕೂಡ ಮ್ಯಾಚ್ ಆಗುತ್ತೆ. ಆಗ ಅವರು ಸಕ್ಸಸ್ಫುಲ್ ಆಗ್ತಾರೆ ತಮ್ಮ ಗೋಲನ್ನು ಅಚೀವ್ ಮಾಡೋದ್ರಲ್ಲಿ. ಮತ್ತೊಮ್ಮೆ ಸಮರೈಸ್ ಮಾಡೋಣ. 4 ಪಿಲ್ಲರ್ಸ್ ಆಫ್ ಲಾ ಆಫ್ ಅಟ್ರಾಕ್ಷನ್. 1 ಫೀಲ್, ಬಿಲೀವ್, ಥಿಂಕ್ ಅಂಡ್ ಆಕ್ಟ್. FBTA. ಸೊ ಫ್ರೆಂಡ್ಸ್, ಇದನ್ನ ಫಾಲೋ ಮಾಡ್ತಾ ಇರಿ ಹಾಗೂ ನಿಮಗೆ ಬೇಕಾದ ಪ್ರತಿಫಲವನ್ನ ಪಡೀತಾ ಇರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತು ಅನ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ, ಒಂದು ಒಳ್ಳೆಯ ಕಮೆಂಟ್ ಅನ್ನ ಹಾಕಿ, ಹಾಗೂ ನೀವು ಮುಂದೆ ಯಾವ್ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಬೈ ಬೈ.